ಮುಖ್ಯಮಂತ್ರಿಗಳು ಕೂಡ ಅಮಿತ್ ಶಾ ಅವರ ವಿಚಾರದಲ್ಲಿ ನೇರವಾಗಿ ಆರೋಪವನ್ನ ಮಾಡುತ್ತಾ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸದನದ ಒಳಗಡೆಗೆ. ಪರಿಷತ್ನಲ್ಲಿ ಇನ್ನೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂವಿಧಾನಿಕ ಪದ ಬಳಕೆಯನ್ನ ಮಾಡಿರುವಂತಹ ಆರೋಪ ವಿಡಿಯೋ ಪರಿಶೀಲನೆಯನ್ನ ಈಗ ಸಭಾಪತಿ ಹೊರಟ್ಟಿ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎಚ್.ಕೆ. ಪಾಟೀಲ್ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂವಿಧಾನಿಕ ಪದ ಬಳಕೆಯನ್ನ ಮಾಡಿರುವಂತಹ ಆರೋಪ ಏನಿದೆ, ವಿಡಿಯೋ ಪರಿಶೀಲನೆಯನ್ನ ಈಗ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಆ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಎಚ್.ಕೆ. ಪಾಟೀಲ್ ಅವರು ಅಲ್ಲೆಲ್ಲ ಕೂತಿದ್ದಾರೆ. ಇನ್ನೊಂದು ಕಡೆಗೆ ಎಚ್.ಕೆ. ಪಾಟೀಲ್ ಅವ್ರನ್ನ ಕೂಡ ಪರಿಷತ್ ಸಭಾಪತಿಗಳು ಕರೆಸಿ ಮಾತನಾಡಿದ್ದಾರೆ. ಅದಾದ ನಂತರ ಎಚ್.ಕೆ. ಪಾಟೀಲ್ ಅವರು ಕೂತ್ಕೊಂಡು ಈಗ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಥರ ಪದ ಬಳಕೆಯನ್ನು ಮಾಡಿರುವಂಥ ವಿಚಾರದಲ್ಲಿ ಏನು ಮಾಡಲಾಗುತ್ತೆ ಅಂಥೇಳಿ. ಮೊದಲನೇದಾಗಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಕರೆದ್ರು ಅನ್ನುವಂಥದ್ದು, ಅದಾದ ನಂತರ ಬೇರೆ ಬೇರೆ ರೀತಿಯಲ್ಲಿದೆ. ಚರ್ಚೆ ಮಾಡ್ತಾ ಇದ್ದಾರೆ. ಅದಂತ ಅಂತಿಮ ತೀರ್ಮಾನ ಏನು ಬರುತ್ತೆ ಅದಕ್ಕೆಲ್ಲ ನಾವು ಜೊತೆಗಿರ್ತೀವಿ. ಮಾತ್ರ ಇದು ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನಾದರೂ ನಿಜ ಹಾಗೆ ಇದ್ದರೆ ಅದು RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮನಸ್ಥಿತಿ, ಮಹಿಳೆಯರ ಬಗ್ಗೆ ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಇದಿಷ್ಟು ಪರಿಷತ್ ಸದಸ್ಯ ಹರಿಪ್ರಸಾದ್ ಅವರ ಮಾತುಗಳು. ಕ್ಯಾಮ್ರಾಮನ್ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳ್ವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಎಲ್ಲಿಗೆ ಬಂದಿದೆ ಈಗ ಇದರ ಬಗ್ಗೆ ಪರಿಶೀಲನೆ ಮತ್ತು ಸಭೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ವಿಚಾರದಲ್ಲೆಲ್ಲ? ಸಭಾಪತಿಯವರ ಕೊಠಡಿಗೆ ಡಿ.ಕೆ. ಶಿವಕುಮಾರ್, ಡಿಸಿಎಂ ಡಿ.ಕೆ. ಶಿವಕುಮಾರ್, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಪ್ರಿಯಾಂಕಾ ಖರ್ಗೆ ಅವರು ಬಂದು ಚರ್ಚೆ ಮಾಡ್ತಿದ್ದಾರೆ. ಅವರ ವಾದ ಇಷ್ಟೇ, ಸಿ.ಟಿ. ರವಿ ಅವರು ಅಶ್ಲೀಲ ಪದವನ್ನ ಬಳಸಿದ್ದಾರೆ, ಅವರನ್ನ ವಜಾ ಮಾಡಬೇಕು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಸ್ವತಃ ಈಗ ಸಭಾಪತಿಯವರೇ ಆ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆ ಪದವನ್ನ ಬಳಸಿದ್ದಾರಾ, ಮಾತುಗಳು ಎಕ್ಸ್ಚೇಂಜ್ ಆಗಿದ್ದಾವ, ಏನಾದ್ರು ಸಾಕ್ಷಿಗಳಿದ್ದಾವ ಅನ್ನುವಂತಹ ಏನು ವಿಡಿಯೋನ ಫುಟೇಜ್ ಅನ್ನ ಸಭಾಪತಿಗಳು ನೋಡ್ತಿದ್ದಾರೆ. ಬಹುಶಃ ಅದನ್ನ ನೋಡಿದ ಬಳಿಕ ಒಂದ್ ವೇಳೆ ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ಮುಂದಿನ ಕಾನೂನಿನ ಪ್ರಕಾರವಾಗಿ ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸಭಾಪತಿಗಳು ನಿರ್ಧಾರ ಮಾಡಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಸಾಕ್ಷಿ ಯಾವ ರೀತಿ ಇದೆ ಅನ್ನುವಂಥದ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಅವರು ಅಂದಿದ್ದಾರೆ, ಸಿ.ಟಿ. ರವಿ ಆ ರೀತಿಯಾದಂತಹ ಪದವನ್ನ ಬಳಕೆ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾಗಾಗಿ ಈಗ ನಡೀತಿರುವಂತಹ ಗೊಂದಲಗಳಾಗ್ತಿದ್ದಾವೆ. ಸಭಾಪತಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೂಲಿಂಗ್ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಅರುಣ್, ಓಕೆ, ಸದನದ ಒಳಗಡೆಗೆ ನಡೆಯುವಂಥ ವಿಚಾರ ಈಗ ಅದರ ಮುಖ್ಯಸ್ಥರಾಗಿರುವಂಥ ಸಭಾಪತಿಗಳೇ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಆಚೆ ಇದರಲ್ಲಿ ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡೋಕ್ಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಕೇವಲ ಸದನದ ಒಳಗಡೆಗಿರುವಂಥ ಸಭಾಪತಿಗಳು ಮಾತ್ರ ಈ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗತ್ತೆ ಅಲ್ವಾ? ಅರುಣ್, ಹೌದು. ಯಾಕೆಂದ್ರೆ ಸಂಪೂರ್ಣವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರ್ ಕಸ್ಟೋಡಿಯನ್ ಆಗಿರ್ತಾರೆ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ಕಸ್ಟೋಡಿಯನ್ ಆಗ್ತಾರೆ. ಇಲ್ಲಿ ಯಾವುದೇ ವಿಚಾರಗಳಾದ್ರೂ ಕೂಡ ಅದು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತದಾ ಅನ್ನುವಂಥದ್ದು ಆ ಕಾನೂನಿನ ವಿಚಾರ. ಹಾಗಾಗಿ ಅದು ಬರೋದಿಲ್ಲ ಅಂತ ಅನೇಕರು ಹೇಳ್ತಿದ್ದಾರೆ, ಅದನ್ನ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ, ಸದನವನ್ನ ಕಲಾಪವನ್ನ ಸಭಾಪತಿಗಳು ಮುಂದೂಡಿದ ಬಳಿಕ ಇದಾಗಿರುವಂತಹ ಘಟನೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅದ್ರ ಎಷ್ಟರ ಮಟ್ಟಿಗೆ ಅದು ಸಾಕ್ಷಿಗಳಿದ್ದಾವೆ, ಯಾಕೆಂದ್ರೆ ಎಲ್ಲಾ ಕ್ಯಾಮ್ರಾಗಳು ಒಂದು ಸಾರ್ತಿ ಸದನವನ್ನ ಮುಂದೂಡಿದ ಬಳಿಕ ಎಲ್ಲಾ ಕ್ಯಾಮ್ರಾಗಳು ಆಫ್ ಆಗಿರ್ತವೆ. ಹಾಗಾಗಿ ಯಾವ ಒಂದು ವಿಡಿಯೋ ಸಾಕ್ಷಿಗಳಿದ್ದಾವೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು. ಅಂತಿಮವಾಗಿ ಸಾಕ್ಷಿಗಳ ಸಿಕ್ಕ ಮೇಲೆನೆ ಯಾವುದೇ ಒಂದು ನಿರ್ಧಾರವನ್ನ ಸಭಾಪತಿಗಳು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂದ್ರೆ ಯಾವುದೇ ಪಕ್ಷದ ವಿರುದ್ಧವಾಗಿ ಸಭಾಪತಿಗಳು ಇರಬಾರ್ದು. ಆ ನಿಟ್ಟಿನಲ್ಲಿ ಸಾಕ್ಷಿ